ಫಸ್ಟ್ಲಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಅದು ಸಂಡೇ RCB ಮ್ಯಾಚ್ ಮುಗಿದಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಸ್ ಐ ಸೆಡ್ ಅರ್ಲಿಯರ್, ಈ ಸಿನಿಮಾ ಅನ್ನೋದು ಇಸ್ ವೆರಿ ಸ್ಪೆಷಲ್. ಫಸ್ಟ್ಲಿ ಕಮಿಂಗ್ ಫ್ರಮ್ ದ ರಾಜ್ಕುಮಾರ್ ಸರ್ಸ್ ಫ್ಯಾಮಿಲಿ. ಶಿವಣ್ಣ, ಥ್ಯಾಂಕ್ ಯು ಒಂದು ಆಪರ್ಚುನಿಟಿಗೆ. ಗೀತಾರಾಮ್, ಥ್ಯಾಂಕ್ ಯು. ಆ್ಯಂಡ್ ನಿವೇದಿತಾ ಮೇಡಮ್, firstly big thank you to you. The movie looks the way it looks. Again, I've told this a lot of times. It looks the way it looks because of you and for believing in the content. And as artists, we all have our vision. Happy she supported and made it happen. Mamshi, thank you for giving a challenging script which we have tried to execute. Elrigu, hopefully it will impress and you will like the film. So yes, thank you. Challenges ಇದೆ, ಬಟ್ ಅದ್ರ ಬಗ್ಗೆ ಐ ಹ್ಯಾವ್ ಲಿಮಿಟೇಷನ್ಸ್. ಆಮೇಲೆ ಮಾತಾಡೋಣ. ಸೊ ಎಸ್, ಅಗೇನ್ ಎಲ್ಲ ಸಿನಿಮಾಲು ಇದ್ದಂಗೆ ಇದರಲ್ಲೂ ಚಾಲೆಂಜಸ್ ಇರುತ್ತೆ. ಆ್ಯಂಡ್ ಬಟ್ ದಿ ಓನ್ಲಿ ಪಾಯಿಂಟ್ ಇಸ್, ಐ ಥಿಂಕ್ ಕಲೆಕ್ಟಿವ್ ಆಗಿ ಎಲ್ಲ ಡಿಪಾರ್ಟ್ಮೆಂಟ್ದು ವರ್ಕ್ ಕಾಣತ್ತಿಲ್ಲಿ. ಸೊ ಇಟ್ಸ್ ನಾಟ್ ಅಬೌಟ್ ಸಿನಿಮಾಟೋಗ್ರಫಿ. ಒಂದು ಕ್ಯಾಮ್ರಾ ಅಂತ ಬಂದಾಗ ಇಟ್ಸ್ ಅಬೌಟ್ ಆರ್ಟಿಸ್ಟ್, ಸ್ಕಿನ್ ಟೋನ್, ಮೇಕಪ್, ಕಾಸ್ಟ್ಯೂಮ್ಸ್, ಆರ್ಟ್ ಡಿಪಾರ್ಟ್ಮೆಂಟ್, ಕಲರ್, ಎವ್ರಿಬಡಿ, ಎಲ್ಲರದು ಕೆಲಸ ಬರುತ್ತೆ. ಸೊ hopefully I've got the opportunity to capture everybody's work well. ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನಮಗೆ ಹಿಂದ್ಗಡೆ ನಿಂತು ಸೆಟ್ಟಿನ ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡಿ ಅಭ್ಯಾಸ, ಸ್ಟೇಜಿನ ಮೇಲ್ಗಡೆ ಬಂದು ನಿಂತ್ಕೊಂಡು ಮಾತಾಡಿ ಅಭ್ಯಾಸ ಇಲ್ಲ. ಈ ಫಿಲ್ಮ್ನಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ನಾವೇನು ಕೇಳಿದ್ದೀವಿ ಅದನ್ನ ಪ್ರೊಡ್ಯೂಸರ್ ಕೊಟ್ಟಿದ್ದಾರೆ. ಆ ಏನು ಕೊಟ್ಟಿದ್ದಾರೆ ಅದರಿಂದ ಜಾಸ್ತಿಯಾಗಿ ನಿಮಗೆ ಇದು ನಾನು ಹೇಳೋದಕ್ಕಿಂತ ಜಾಸ್ತಿಯಾಗಿ ಪಿಕ್ಚರ್ ನೋಡಿದಾಗ ಗೊತ್ತಾಗುತ್ತೆ. ಎಲ್ರಿಗೂ ನಮಸ್ಕಾರ. ಫೈರ್ಫ್ಲೈ ಈ ತಿಂಗಳು 24ನೇ ತಾರೀಕು ರಿಲೀಸ್ ಆಗುತ್ತೆ. ಎಲ್ಲರೂ ನೋಡೋವಂಥ ಸಿನಿಮಾ. ನನಗೆ ಸಿನಿಮಾಗಿಂತ ಸಿನಿಮಾ ಪ್ರೊಡಕ್ಷನ್ ಬಗ್ಗೆ ಒಂಚೂರು ಹೇಳೋಣ ಅಂತ ಆಸಕ್ತಿ. ಮೊದಲನೇ ದಿನ ನನಗೊಂದು ಕಾಲ್ ಬರುತ್ತೆ, ನೀವು ಸಿನಿಮುತ್ತು ಪ್ರೊಡಕ್ಷನಲ್ಲಿ ಒಂದು ಪಾತ್ರ ಮಾಡಬೇಕಾಗುತ್ತೆ, ಅವೈಲಬಲ್ ಇದ್ದೀರಾ ಅಂತ. ನನಗೆ ಎಷ್ಟು ಖುಷಿಯಾಗೋಯ್ತು ಅಂದರೆ, ಆ ಹೆಸ್ರು ಕೇಳಿದ ತಕ್ಷಣವೇ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸರ್ ಖಂಡಿತ ಇದ್ದೀನಿ ಅಂತ ಅಂದೆ. ಸರಿ, ನಾಳೆ ಡೈರೆಕ್ಟ್ರು ಮಾತಾಡ್ತಾರೆ ಅಂದರು. ಎಲ್ಲಿ ನೈಸ್ ರೋಡ್ ಹತ್ರ ಮೆಟ್ರೋ ಇದೆಯಲ್ಲ, ಅಲ್ಲಿಗೆ ಬಂದರು ಡೈರೆಕ್ಟ್ರನ್ನ ನೋಡಿಕೊಂಡು. ಬಂದು ಫುಟ್ಪಾತ್ ಮೇಲೆ ಕೂತ್ಕೊಂಡು ಕಥೆಯನ್ನು ಹೇಳಿದ್ರು. ಸರ್, ನೀವು ದೊಡ್ಡಪ್ಪನ ಪಾತ್ರ ಮಾಡ್ತಾಯಿದ್ದೀರಾ, ಈ ಥರ ಇದೆ ಅಂತ ಕಥೆಯಲ್ಲಿ ಎಲ್ಲವನ್ನೂ ಹೇಳಿದ್ರು. ಅವ್ರು ಕತೆ ಹೇಳ್ತಾ ಇದ್ದಾರೆ, ನನಗೆ ಅವಕಾಶ ಸಿಕ್ಕಿದೆಯಲ್ಲ ಅದೇ ಒಂಥರ ಫೈರ್ಫ್ಲೈ ಆಗಿದೆ. ನನಗೆ ಬೇರೆ ಏನೂ ಕೇಳಿಸ್ತಾ ಇಲ್ಲ. ಏನು ಹೇಳ್ತಿದ್ದಾರೆ ಕತೆ ಹೇಳ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ. ನಾನೇ ಹೀರೋ ಸರ್, ನೀವು ಹೀರೋನಾ? ಇದೇನು, ಅಯ್ಯೋ ನಾವು ಶಿವಣ್ಣ ಸಾರೋ ಮತ್ತಿನ್ಯಾರೋ ಮಾಡ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಇರಲಿ, ಈಗಿನ ಹುಡುಗರು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಇದ್ದರೂ ಇರ್ಬೋದು, ನಾವು ಯಾರನ್ನೂ ಲೇಜಿ ಮಾಡೋದು ಬೇಡ. ಆಯಿತು ಸರ್, ನಾನು ಅವೈಲಬಲ್ ಇದ್ದೀನಿ ಅಂತಾರೆ. ಸರಿ, ಒಂದಿಷ್ಟು ದಿನ ಆದಮೇಲೆ ಡೇಟ್ಸ್ ಬರುತ್ತೆ. ಸಟ್ಟಿಗೆ ಹೋಗ್ತೀನಿ. ಸಟ್ಟಿಗೆ ಹೋದರೆ ನಮಗೂ ರಾಜ ಆತಿಥ್ಯ. ಸರ್ ಗುಡ್ ಮಾರ್ನಿಂಗ್. ಈ ಪ್ರತಿಯೊಂದು ಪ್ರೊಡಕ್ಷನ್ನವರು, ಡೈರೆಕ್ಷನ್ ಟೀಮು, ಪ್ರೊಡಕ್ಷನ್ನವ್ರು, ಲೈಟಿಂಗ್ ಬಾಯ್ಸು, ಊಟ ಬಡಿಸೋರು, ಪ್ರತಿಯೊಬ್ಬರು ಏನಂದರೆ, ಈ ಮೊದಲೇ ಈ ಮಾತು ಹೇಳಬೇಕಾಯ್ತು. ಅಪ್ಪಾಜಿಯವ್ರ ಮನೆಗೆ ನಾವು ಈಗ ಸಾಯಂಕಾಲ 5 ಗಂಟೆಗೆ ಬಂದಾಗ ಆತಿಥ್ಯ, ನೀರು ಕುಡಿದ್ರಾ, ಕಾಫಿ ಕುಡಿದ್ರಾ, ಊಟ ಮಾಡಿದ್ರಾ, ಇದೇ ಮೊದಲು ಅವ್ರು ಕೇಳಿದ್ದು. ಆ ಆತಿಥ್ಯನ ನಮಗೇನಾಗುತ್ತೆ ಅಂದರೆ ಒಂದು ಗೆಲುವಿಗೆ ಕಾರಣ ಆಗುತ್ತೆ. ಹಾಗೆ ಟೀಮ್ ಒಳಗೆ ಹೋಗಿದ ತಕ್ಷಣ ನಾವು ಏನೋ ಆ್ಯಕ್ಟಿಂಗ್ ಮಾಡಬೇಕು ಅಂತಂದರೆ ಮಾಡ್ಬೋದು ಬಿಡು, ಎಲ್ಲರೂ ಪರಿಚಯ ಆಗಿದ್ದಾರಲ್ಲ ಅನ್ನೋ ಒಂದು ಇದಾಯಿತು. ಆಮೇಲೆ ಒಂದಿನ ಇದ್ದಕ್ಕಿದ್ದಂಗೆ ಟೆಕ್ನಿಕಲ್ ಒಂದು ಕ್ಯಾಮ್ರಾ ಕೆಟ್ಟೋಗುತ್ತೆ. ಎಲ್ಲರೂ ಪ್ಯಾಕಪ್ ಅಂತ ಹೇಳಿ ಕಳಿಸ್ಬಿಡ್ತಾರೆ ಬೆಳಗ್ಗೆ 7 ಗಂಟೆಗೆ. ಅವಾಗ ನಮಗೆ ಅಯ್ಯೋ ಒಂದಿನದ್ದು ಪೇಮೆಂಟ್ ಹೋಗ್ಬಿಡ್ತಲ್ಲ, ಏನು ಮಾಡೋದು, ಹಿಂಗೋಗೋಯ್ತಲ್ಲ, ಪರವಾಗಿಲ್ಲ, ಏನೋ ಆಗಿದೆ, ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಹೋಗೋಣ ಅಂತ ಹೋದ್ವಿ. ಆದರೆ ಅವತ್ತಿನ ದಿನ ಪೇಮೆಂಟ್ ಕೂಡ ಹಾಕಿದ್ದಾರೆ.